ಸಮಯದಲ್ಲಿ ನಾವು ಸ್ವಲ್ಪ ಸಮಯ ನಾವು ದೇವರ ವಾಕ್ಯಗಳನ್ನ ಧ್ಯಾನಿಸುವುದಕ್ಕಾಗಿ ಹೋಗೋಣ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಏನಂತ ಹೇಳಿದ್ರೆ ಅನೇಕರು ಅನೇಕ ವಿಷಯಗಳಿಗೆ ಭಯ ಪಡ್ತಾರೆ ಅಲ್ವಾ. ಕೆಲವೊಬ್ಬರಿಗೆ ಸಣ್ಣ ಜಿರಳೆ ಅಂದ್ರೆ ಭಯ, ಕೆಲವೊಬ್ಬರಿಗೆ ಹಲ್ಲಿ ಅಂದ್ರೆ ಭಯ, ಹೌದಾ. ಇನ್ನು ಕೆಲವೊಬ್ಬರಿಗೆ ಏನಂತ ಹೇಳಿದ್ರೆ ನಾಯಿಗಳನ್ನ ಕಂಡ್ರೆ ಭಯ, ಹಾವುಗಳನ್ನ ಕಂಡ್ರೆ ಭಯ, ಕೆಲವೊಬ್ಬರಿಗೆ ಕತ್ತಲು ಕಂಡ್ರೆ ಭಯ, ಕೆಲವೊಬ್ಬರಿಗೆ ಕೆಲವು ಶಬ್ದಗಳನ್ನ ಕೇಳಿದ್ರೆ ಭಯ. ಹಲ್ಲೆಲೂಯಾ. ಹೀಗೆ ಭಯದ ಕುರಿತಾಗಿ ನಾವು ಯೋಚಿಸ್ತಾ ಹೋದ್ರೆ ಅನೇಕರು ಅನೇಕ ವಿಷಯಗಳಲ್ಲಿ ಏನಾಗಿರ್ತಾರಂತ ಹೇಳಿದ್ರೆ ಭಯ ಪಡುವಂತವರಾಗಿರ್ತಾರೆ. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯ ಈ ದಿನ ನಾವು ಧ್ಯಾನಿಸ್ತಕ್ಕಂಥದ್ದು ಏನಂತ ಹೇಳಿದ್ರೆ ದೇವರ ಭಯ. ಹಲ್ಲೆಲೂಯಾ. ದೇವರ ಭಯ ನಮಗೆ ಏನನ್ನ ಕಲಿಸ್ತದೆ, ಯಾವ ಆಶೀರ್ವಾದಗಳನ್ನ ತರ್ತದೆ ಅನ್ನೋದರ ಬಗ್ಗೆ ನಾವು ಈ ದಿನ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನ ನೋಡೋಣ. ಜ್ಞಾನೋಕ್ತಿಗಳನ್ನ ನಾವು ತೆಗೆಯೋಣ. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದ 7ನೇ ವಾಕ್ಯವನ್ನ ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. 1ನೇ ಅಧ್ಯಾಯದ 7ನೇ ವಾಕ್ಯ. ಬೇಗನೆ ನಾವು ಆ ವಾಕ್ಯವನ್ನು ಓದಿ ನಾವು ಮುಂದೆ ಹೋಗೋಣ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಓಕೆ, ಇಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ ಏನಂತ ಹೇಳಿದ್ರೆ ದೇವರ ಭಯ, ಯೆಹೋವನ ಭಯ. ಯೆಹೋವನ ಯಾರಂತ ಹೇಳಿದ್ರೆ ಇರುವಾತನು, ನಾವು ಆರಾಧಿಸುವಂತ ದೇವರು. ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಅನೇಕರಿಗೆ ಕೆಲವು ಸಾರಿ ಕೆಲವರು ಮಾತನಾಡುವಾಗ ಹೇಳ್ತಾರೆ, ನೀನು ತಿಳುವಳಿಕೆ ಇಲ್ವಾ, ಬುದ್ಧಿ ಇಲ್ಲ ನಿನಗೆ. ಹಾಗಾದ್ರೆ ತಿಳುವಳಿಕೆ ಅನ್ನುವಂಥದ್ದು ಎಲ್ಲಿಂದ ಬರ್ತದೆ, ಯಾರಿಂದ ಬರ್ತದೆ ಎಂಬುದಾಗಿ ನಾವು ನೋಡೋದಾದ್ರೆ ಅದು ದೇವರ ಭಯದಿಂದಲೇ ಬರ್ತದೆ. ಹಲ್ಲೆಲೂಯಾ. ದೇವರ ಭಯ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಯಾಕಂತ ಹೇಳಿದ್ರೆ ಇವತ್ತು ನಾವು ಅನೇಕ ಸಂಗತಿಗಳಿಗೆ, ಕಣ್ಣಿಗೆ ಕಾಣುವಂತ ಅನೇಕ ಸಂಗತಿಗಳಿಗೆ ನಾವು ಭಯ ಪಡುವಂತವರಾಗಿದ್ದೀವಿ. ಆದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ದೇವರಿಗೆ ಭಯ ಪಡುವುದನ್ನು ನಾವು ಕಲಿತುಕೊಳ್ಬೇಕು. ಯಾಕಂತ ಹೇಳಿದ್ರೆ ದೇವರು, ಆತನು ಪರಿಶುದ್ಧನು, ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಆತನ ಮೂಲಕವಾಗಿ ನಾವು ಏನೆಲ್ಲ ಹೊಂದಿಕೊಳ್ಳಬೇಕಾದ್ರೆ ನಾವು ಆತನನ್ನ ಭಯದಿಂದಲೂ ಭಕ್ತಿಯಿಂದಲೂ ಸೇವಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಜ್ಞಾನೋಕ್ತಿಗಳಲ್ಲಿ ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಹಾಗಾದ್ರೆ ತಿಳುವಳಿಕೆ ಅನ್ನುವಂಥದ್ದು ನಮ್ಮ ಒಳಗಡೆ ಬರಬೇಕಾದ್ರೆ ನಾವು ದೇವರ ಭಯವನ್ನ ಅಭ್ಯಾಸ ಮಾಡಿಕೊಂಡಾಗಲೇ ಬರ್ತದೆ. ಹಾಗಾದ್ರೆ ಈಗ ನಮಗೆ ಅನಿಸ್ಬೋದು, ಹಾಗಾದ್ರೆ ದೇವರು ಹೇಗೆ ಅಲ್ವಾ. ಕೆಲವೊಬ್ಬರು ಅನ್ಯರನ್ನ ನಾವು ಕಾಣುವಾಗ ಅವರಿಗಾದ್ರೂ ಒಂದು ಆಕಾರ ಇರ್ತದೆ, ಒಂದು ಚಿತ್ರ ಇರ್ತದೆ. ಅವರು ಅದನ್ನು ನೋಡುವಾಗ ಅನೇಕರು ಅಲ್ಲಿ ಎಲ್ಲೋ ಒಂದು ಕಡೆ ಅದು ಇಟ್ಟಿದೆ ಅಂದ್ರೆ ಭಯ ಪಡ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, 2-3 ಎಲ್ಲಿ ನನ್ನ ಹೆಸರಿನಲ್ಲಿ ಕೂಡಿ ಬಂದಿರ್ತಾರೋ ಅವರ ಮಧ್ಯದಲ್ಲಿಯೇ ನಾನಿದ್ದೆ. ಹಲ್ಲೆಲೂಯಾ. ಕೀರ್ತನೆಗಳಲ್ಲಿ ನಾವು ಕಾಣ್ತೇವೆ, ನಿನ್ನ ಬಲಗಳಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಿನ್ನ ಸಂಗಡ ಯಾವಾಗಲೂ ಇರುವಾತನಾಗಿದ್ದಾನೆ. ನೀನು ಕತ್ತಲಲ್ಲಿದ್ದೀಯೋ ಬೆಳಕಿನಲ್ಲಿದ್ದೀಯೋ, ನೀನು ಪ್ರಯಾಣವನ್ನ ದೂರದಲ್ಲಿ ಒಬ್ಬಂಟಿಗನಾಗಿ ಪ್ರಯಾಣ ಮಾಡ್ತಾ ಇದ್ದೀಯೋ ಅಥವಾ ಗುಂಪಾಗಿ ಹೋಗ್ತಾ ಇದ್ದೀಯೋ, ಎಲ್ಲರೂ ನಿನ್ನ ನೋಡ್ತಾ ಇದ್ದಾರೋ ಅಥವಾ ನೋಡ್ತಾ ಇಲ್ವೋ, ಹೇಗೆ ಇದ್ರೂ ದೇವರ ಕಣ್ಣು ನಿನ್ನನ್ನು ನೋಡ್ತಾ ಇರ್ತದೆ. ಹಲ್ಲೆಲೂಯಾ. ಈ ಅರಿವು ನಮಗೆ ದೇವರ ಭಯವನ್ನ ಅಭ್ಯಾಸಿಸಲಿಕ್ಕೆ ಖಂಡಿತ ನಾವು ಕಲಿಯೋದಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ದೇವರ ಕಣ್ಣು ಯಾವಾಗಲೂ ನಮ್ಮನ್ನು ನೋಡ್ತಾ ಇರ್ತದೆ. ದೇವರ ಕಿವಿ ನಾವು ಮಾತನಾಡುವ ಪ್ರತಿ ಪದಗಳನ್ನ, ಪ್ರತಿ ಶಬ್ದಗಳನ್ನ ಅದು ಕೇಳಿಸಿಕೊಳ್ಳುವಂತದ್ದಾಗಿದೆ. ಹಾಗಾದ್ರೆ ನಮ್ಮ ನೋಡುವಂತ ದೇವರು ನಮ್ಮ ನೆರಳಿನ ಹಾಗೆ ನಮ್ಮ ಸಂಗಡ ಇರುವುದರಿಂದ ನಾವು ಆತನ ಭಯದಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಭಯ ಅಂತ ಹೇಳಿದ್ರೆ ಯಾವಾಗಲೂ ನಡುತ್ತಾ ಇರುವಂತದ್ದಲ್ಲ.
ಆ ಭಯ ಯಾವುದಕ್ಕಂತ ಹೇಳಿದ್ರೆ ಆತನ ಪ್ರೀತಿಯ ನಿಮಿತ್ತ, ಆತನು ತೋರಿಸಿದ ಕರುಣೆಗಳ ನಿಮಿತ್ತ, ಆತನು ನಮ್ಮನ್ನು ನಡೆಸಿದಂತ, ನಮಗೆ ಮಾಡಿದಂತ ಉಪಕಾರಗಳ ನಿಮಿತ್ತ ಗೌರವದಿಂದ ವಿನಯದಿಂದ ನಾವು ನಡ್ಕೊಳ್ಳುವಂತ ಆ ರೀತಿಯಾಗಿ ತೋರಿಸುವಂತ ಒಂದು ಭಯ. ಹಲ್ಲೆಲೂಯ. ಆ ಕಳ್ಳರಿಗೆ ಯಾರ ಭಯ ಇರ್ತದೆ? ಪೊಲೀಸರ ಭಯ ಇರ್ತದೆ. ಯಾಕಂದ್ರೆ ಅವ್ರು ಕಳ್ಳತನ ಮಾಡುವಾಗ ಸಿಕ್ಕ ಹಾಕೊಂಡ್ರೆ ಅವ್ರಿಗೆ ಹೊಡೆತ ಬೀಳ್ತದೆ. ಯಾವುದೇ ಒಂದು ತಪ್ಪಾದ ಕೆಲಸಗಳನ್ನು ಮಾಡುವವರಿಗೆ ಒಂದು ಭಯ ಇರ್ತದೆ, ಎಲ್ಲಿ ಯಾರಾದ್ರೂ ನನ್ನ ನೋಡ್ಬಿಡ್ತಾರೋ, ಏನಾದ್ರೂ ಮಾಡಿಬಿಡ್ತಾರೋ ಅಂತ ಹೇಳಿ. ಹಾಗಾದ್ರೆ ನಮ್ಮೊಳಗಡೆ ಪರಿಶುದ್ಧವಾದಂತ ಒಂದು ಭಯ ಯಾರ್ದು? ದೇವರ ಭಯ. ಹಾಗಾದ್ರೆ ಅಂತ ಭಯವನ್ನ ನಾವು ಅಭ್ಯಾಸ ಮಾಡುವಾಗ ನಮ್ಮೊಳಗಡೆ ತಿಳುವಳಿಕೆ ಬರ್ತದೆ. ತಿಳುವಳಿಕೆ ಬರುವಾಗ ಏನಾಗುತ್ತೆ? ನಾವು ಯಾರೊಟ್ಟಿಗೆ ಹೇಗೆ ನಡ್ಕೊಳ್ಬೇಕು. ಹಲ್ಲೆಲೂಯಾ. ಒಂದು ಗುಂಪಲ್ಲಿರುವಂತ ಸಮಯದಲ್ಲಿ ನಾವು ಯಾರೊಟ್ಟಿಗೆ ಹೇಗೆ ಮಾತನಾಡಬೇಕು. ಒಬ್ಬ ದೇವ ಸೇವಕರಲ್ಲಿ ಇದ್ದಾರಂತ ಹೇಳಿದ್ರೆ ಅವರ ಮುಂದೆ ನಾವು ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡಬೇಕು, ಯಾವ ರೀತಿ ನಮ್ಮ ಡ್ರೆಸ್ ಇರಬೇಕು, ಯಾವ ರೀತಿ ನಾವು ಅವರ ಮುಂದೆ ಕೂತ್ಕೊಳ್ಬೇಕು, ನಿಂತ್ಕೊಳ್ಬೇಕು, ಆ ಅರಿವು ನಮಗೆ ಬರ್ತದೆ. ಹಲ್ಲೆಲೂಯಾ. ದೇವರ ಆ ಒಂದು ಪರಿಶುದ್ಧವಾದ ಭಯ ನಮ್ಮೊಳಗಡೆ ಇಲ್ಲ ಅಂದ್ರೆ ನಾವು ದೇವ ಸೇವಕರನ್ನುವಂತ ಅರಿವು, ಆ ಜ್ಞಾನ, ಅವರೊಂದಿಗೆ ಹೇಗೆ ನಡ್ಕೊಳ್ಬೇಕನ್ನೋದು ನಮಗಿರೋದಿಲ್ಲ. ನಮ್ಮಂತೆ ಇರುವಂತ ಯಾವುದೇ ಒಬ್ಬ ಮನುಷ್ಯ, ಒಬ್ಬ ಯಜಮಾನನು, ಒಬ್ಬ ಹಿರಿಯ ವಯಸ್ಸಿನ ವ್ಯಕ್ತಿ ನಮ್ಮ ಎದುರುಗಡೆ ಇರುವಾಗ ಅವರ ಮುಂದೆ ನಾವು ಹೇಗೆ ನಡ್ಕೊಳ್ಬೇಕು. ಹಲ್ಲೆಲೂಯಾ. ಒಬ್ಬ ಚಿಕ್ಕ ಮಗು ಅಲ್ಲಿ ಇದೆ ಅಂತ ಹೇಳಿದ್ರೆ ಹೇಗೆ ನಡ್ಕೊಳ್ಬೇಕು. ಒಬ್ಬ ತಾಯಿ ಇದ್ದಾಳೆ ಅಂತ ಹೇಳಿದ್ರೆ ಹೆಂಗ್ ನಡ್ಕೊಳ್ಬೇಕು. ಒಬ್ಬ ಯವನಸ್ಥ ಸಹೋದರಿ ಅಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಅವರೊಂದಿಗೆ ನಾವು ಹೇಗೆ ನಡ್ಕೊಳ್ಬೇಕು. ಒಬ್ಬಂಟಿಗರಾಗಿ ಅವರಿದ್ದಾರೆ ಅನ್ಕೊಳ್ಳಿ, ಅವರೊಂದಿಗೆ ನಾವು ಹೇಗೆ ನಡ್ಕೊಳ್ಬೇಕು. ಈ ಅರಿವು, ಈ ತಿಳುವಳಿಕೆ ಬರೋದು ಹೇಗಂದ್ರೆ ದೇವರ ಭಯದಿಂದ ನಮಗೆ ಬರ್ತದೆ. ಹಲ್ಲೆಲೂಯಾ. ಮಾತ್ರವಲ್ಲ, ಹಾಗೆ 2ನೇ ಅಧ್ಯಾಯ ಜ್ಞಾನೋಕ್ತಿಯಿಂದಲೇ ನಾವು ಕೆಲವೊಂದು ವಾಕ್ಯಗಳನ್ನ ನೋಡ್ಲಿಕ್ಕಿದ್ದೇವೆ. ಇದೇ 2ನೇ ಅಧ್ಯಾಯದ 5ನೇ ವಾಕ್ಯವನ್ನ ನಾವು ಅಲ್ಲಿ ಓದೋಣ. ಹಲ್ಲೆಲೂಯಾ. ದೇವರ ಭಯವನ್ನ ನಾವು ಕಲಿತುಕೊಳ್ಳೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ದೇವರ ಮೂಲಕವಾಗಿ ಕೊಡಲ್ಪಡುವಂತ ಜ್ಞಾನ ನಮ್ಮೊಳಗಡೆ ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ಒಂದು ಕಡೆಯಲ್ಲಿ ಕೀರ್ತನೆಗಾರ ಹೇಳ್ತಾನೆ, ನಾನು ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ಹಲ್ಲೆಲೂಯಾ. ಅಂತ ಜ್ಞಾನ ನಮಗೆ ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತ, ದೇವರಿಗೆ ಭಯಪಡುವುದನ್ನ ಕಲಿಬೇಕು. ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ಬರ್ತಾ ಇದ್ದೀನಿ, ಏನ್ ನೋಡ್ತಾ ಇದ್ದೀನಿ, ಏನ್ ಕೇಳ್ತಾ ಇದ್ದೀನಿ, ನನ್ನನ್ನ ದೇವರು ಗಮನಿಸ್ತಾ ಇದ್ದಾರೆ ಅನ್ನುವಂತ ಅರಿವು ಬಹಳ ಪ್ರಾಮುಖ್ಯ. ಮಕ್ಕಳು ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ. ಯಾಕಂತ ಹೇಳಿದ್ರೆ ಆ ಅರಿವು, ಆ ಭಯ, ದೇವರ ಭಯ ನಾವು ಕಲಿತುಕೊಳ್ಳುವಾಗಲೇ ನಮ್ಮೊಳಗಡೆ ದೇವರ ಜ್ಞಾನ ಬರ್ತದೆ, ದೇವರ ಮೂಲಕವಾದ ಜ್ಞಾನ ಬರ್ತದೆ. ಯಾಕಂದ್ರೆ ಯಾಕೋಬನ ಪತ್ರಿಕೆ 1:5 ಹೇಳ್ತದೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ ಅವನು ದೇವರನ್ನ ಕೇಳಿಕೊಳ್ಳಲಿ. ದೇವರು ಹಂಗಿಸದೆ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಜ್ಞಾನ ಬರೀ ಶಾರೀರಿಕವಾದಂತ ಲೌಕಿಕವಾದ ವಿಷಯಗಳಲ್ಲಿ ಮಾತ್ರ ಜ್ಞಾನ ಅಲ್ಲ, ದೇವರ ಮೂಲಕವಾಗಿ ಕೊಡಲ್ಪಡುವಂತ ಜ್ಞಾನ ಲೋಕದ ಜ್ಞಾನಿಗಳನ್ನು ಕೂಡ ನಾಚಿಕೆ ಪಡಿಸುವಂತ ಜ್ಞಾನವನ್ನ ದೇವರು ತರ್ತಾರೆ ನಮ್ಮೊಳಗಡೆ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಒಂದು ಕಡ್ಡಿ ಪೆಟ್ಟಿಗೆ ನಾವೇನ್ ಬೆಂಕಿ ಹಚ್ಚಲಿಕ್ಕೆ ಉಪಯೋಗಿಸ್ತೀವಲ್ಲ, ಆ ಕಡ್ಡಿ ಪೆಟ್ಟಿಗೆಯಿಂದ ಹಿಡಿದು ಆಕಾಶದಲ್ಲಿ ಹಾರಾಡುವಂತ ವಿಮಾನಗಳವರೆಗೆ ಇನ್ನೂ ಉನ್ನತವಾದಂತ ವಸ್ತುಗಳನ್ನ ಕಂಡು ಹಿಡಿದಂತವರನ್ನ ನೀವು ಚೆಕ್ ಮಾಡಿ ನೋಡ್ರಿ, ಕ್ರಿಸ್ತನನ್ನ ನಂಬಿದವರೇ ಇದ್ದಾರೆ. ಹಲ್ಲೆಲೂಯಾ. ಒಂದು ಟೇಲರಿಂಗ್ ಮಷಿನ್, ಒಂದು ಪುಸ್ತಕವನ್ನ ಪ್ರಿಂಟ್ ಮಾಡುವಂತ ಒಂದು ಪುಸ್ತಕ ಪ್ರಿಂಟಿಂಗ್ ಮಷಿನ್, ಒಂದು ಕಂಪ್ಯೂಟರ್, ಒಂದು ಸೈಕಲ್, ಒಂದು ಮೋಟಾರ್ ಬೈಕ್, ಒಂದು ಟ್ರೇನು, ಇವು ಏನೇನಿದೆ, ಒಂದು ಟ್ಯೂಬ್ ಲೈಟ್, ವಾಚು, ನಾವು ಏನೇನು ಉಪಯೋಗಿಸ್ತಿದ್ದೀವೋ ಅನೇಕವುಗಳನ್ನ ಇವನ್ನ ಕಂಡು ಹಿಡಿದವರು ಯಾರಂತ ಹೇಳಿದ್ರೆ ದೇವರನ್ನ ನಂಬಿದಂಥವ್ರು. ಹಲ್ಲೆಲೂಯಾ. ಒಂದು ಡಿಕ್ಷನರಿಯನ್ನು ಕೂಡ ಕಂಡು ಹಿಡಿದವರು ಯಾರಂತ ಹೇಳಿದ್ರೆ ಅವರು ಕೂಡ ದೇವರನ್ನ ನಂಬಿದಂಥವ್ರು. ಹಲ್ಲೆಲೂಯಾ. ರೆವರೆಂಡ್ ಡಾಕ್ಟರ್ ಕಿಟ್ಟಲ್ ಅಂತಕ್ಕಂತ ಒಬ್ಬ ಫಾದರ್ ಕನ್ನಡ ಇಂಗ್ಲಿಷ್ ಡಿಕ್ಷನರಿಯನ್ನ ತಯಾರು ಮಾಡಿದಂಥವ್ರು. ಹಲ್ಲೆಲೂಯಾ. ನೀವು ಮೊಬೈಲ್ ಇದೆಲ್ಲ ಅನೇಕರು ಏನೇನೋ ಉಪಯೋಗಿಸ್ತೀರಿ, ಅದರಲ್ಲಿ ಹುಡುಕ್ರಿ.
ಇವನ್ನೆಲ್ಲ ಯಾರು ಕಂಡು ಹಿಡಿದ್ರು? ಲೈಟ್ ಅನ್ನು ಯಾರು ಕಂಡು ಹಿಡಿದ್ರು? ಅವನ್ನೆಲ್ಲ ಕಂಡು ಹಿಡಿದಂತವ್ರು ದೇವರ ಮಕ್ಕಳು. ಹಾಗಾದ್ರೆ ಅವರಿಗೆ ಜ್ಞಾನ ಎಲ್ಲಿಂದ ಬಂತು? ದೇವರ ಭಯವನ್ನು ಅವರು ಅಭ್ಯಾಸ ಮಾಡುವಾಗ ಅವರೊಳಗಡೆ ದೇವರ ಜ್ಞಾನವನ್ನ ತಂದರು. ಹಲ್ಲೆಲೂಯಾ. ಆ ಜ್ಞಾನವನ್ನು ಹೊಂದಿರುವಂತ ಅವರು ಅದನ್ನ ಪ್ರಯೋಗ ಮಾಡಿದರು. ಅವಾಗ ಲೋಕದ ಜನರಿಗೆ ಉಪಯೋಗವಾಗುವಂತ ಅನೇಕವುಗಳನ್ನ ಅವರು ತರಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ಆದ್ರಿಂದ ಏನಂತ ಹೇಳಿದ್ರೆ, ದೇವರ ಭಯ ನಮಗೆ ಉಂಟಾಗುವಾಗ ನಾವು ದೇವರ ಮೂಲಕವಾದಂತ ಜ್ಞಾನವನ್ನ ನಾವು ಹೊಂದಿಕೊಳ್ಳಕ್ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಇವತ್ತು ಆ ಜ್ಞಾನದ ಕೊರತೆಯಿಂದಲೇ ಅನೇಕರು ಏನಾಗ್ತಾ ಇದ್ದಾರೆ ಗೊತ್ತಾ? ದುಡಿಮೆಯಲ್ಲಿ ಅಭಿವೃದ್ಧಿ ಕಾಣಕ್ಕಾಗ್ತಾ ಇಲ್ಲ. ಕುಟುಂಬ ಜೀವನವನ್ನ, ಗಂಡ ಹೆಂಡತಿಯ ಕುಟುಂಬ ಜೀವನ ಸರಿಯಾಗಿ ನಡೀತಾ ಇಲ್ಲ. ಡೈವರ್ಸ್ಗಳಾಗ್ತಾ ಇದ್ದಾವೆ. ಮನೆಯಲ್ಲಿ ನಾವು ದೇವರ ಮಕ್ಕಳಲ್ಲ, ಡೈವರ್ಸ್ ಮಾಡಬಾರ್ದು, ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರು ಅಂತ ಎಷ್ಟೋ ಕುಟುಂಬಗಳಲ್ಲಿ ಇದ್ದಾವೆ. ಹಾಗಿರುವಂತದ್ದು ಯೋಗ್ಯವಲ್ಲ. ದೇವರು ದಾಂಪತ್ಯವನ್ನ ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸ್ಬೇಕಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಆದ್ರಿಂದ ಏನಂತ ಹೇಳಿದ್ರೆ, ಒಂದು ಕುಟುಂಬ, ಒಂದು ಮಕ್ಕಳು, ಒಂದು ದುಡಿಮೆ, ಆತ್ಮಿಕ ಸಭೆ, ಸೇವಕರು, ಲೋಕ ವ್ಯವಹಾರ, ಪ್ರಯಾಣ, ಪ್ರತಿ ಸಂಗತಿಗಳು ಕೇಳಿಸ್ಕೊಳ್ತಾ ಇದ್ದೀರಿ ಎಲ್ಲರೂ. ಇದರಲ್ಲಿ ನಾವು ಯೋಗ್ಯವಾದ ಸಾಕ್ಷಿಯುಳ್ಳ ಜೀವನ ಮಾಡ್ಬೇಕಂತ ಹೇಳಿದ್ರೆ ನಮಗೆ ದೇವರ ಭಯದಿಂದಲೇ, ದೇವರ ವಾಕ್ಯದ ಮೂಲಕ ಕೊಡಲ್ಪಡುವ ದೇವರ ಜ್ಞಾನದಿಂದಲೇ ಮಾತ್ರ ನಾವು ಇವನ್ನೆಲ್ಲ ಕಟ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಮಾತ್ರವಲ್ಲ, ನಾವು ಅದೇ 3ನೇ ಅಧ್ಯಾಯಕ್ಕೆ ಬರೋಣ. 7ನೇ ವಾಕ್ಯದಲ್ಲಿ ಹೇಳ್ತದೆ, ನೀನೇ ಬುದ್ಧಿವಂತನು ಎಂದೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನ ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಏನನ್ನ ಕಾಣ್ತೀವಿ ಅಂತ ಹೇಳಿದ್ರೆ, ದೇವರಿಗೆ ಭಯಪಟ್ಟಾಗ ಕೆಟ್ಟದ್ದನ್ನ ನಾವು ಬಿಡಕ್ಕಾಗ್ತದೆ. ಅಲ್ಲಿ ಇಸ್ಪಿಟ್ ಆಡಕತ್ತಿದ್ರು, ನಾನೇನು ಆಡಕುತ್ತಿರ್ಲಿಲ್ಲ, ಆದ್ರೆ ನಾನು ನೋಡಿದೆ ಅಷ್ಟೇ. ಅಲ್ಲಿ ಯಾರೋ ಕಳ್ತನ ಮಾಡ್ತಾ ಇದ್ರು, ನಾನು ಕಳ್ತನ ಮಾಡಲಿಲ್ಲ, ಆದ್ರೆ ನಾನು ದೂರದಿಂದ ನೋಡ್ತಾ ಇದ್ದೆ. ಅಲ್ಲಿ ಯಾರೋ ಜಗಳ ಮಾಡ್ತಾ ಇದ್ರು, ನನಗೆ ಬಹಳ ಆಸೆ ಜಗಳ ಮಾಡೋರು ನೋಡಕ್ಕೆ, ಅದಕ್ಕೆ ದೂರದಿಂದ ನೋಡಕತ್ತೀನಿ. ಜಗಳ ನಾನು ಆಗಿ ಇನ್ನೊಬ್ಬರ ಬಗ್ಗೆ ಒಬ್ರಿಗೊಬ್ರು ಮಾತಾಡ್ತಾ, ಒಬ್ಬರ ಬಗ್ಗೆ ಒಬ್ರು ಚಾಡಿ ಮಾತುಗಳನ್ನ ಮಾತಾಡ್ತಾ ಇದ್ರು, ನಾನು ಮಾತಾಡ್ಲಿಲ್ಲ, ಅವ್ರು ಮಾತಾಡೋದು ಮಾತ್ರ ನಾನು ಕೇಳಿಸಿದೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಳ್ಬಾರ್ದು. ಹಲ್ಲೆಲೂಯಾ. ಧರ್ಮ ನಿಂದಕರೊಡನೆ ಕೂತ್ಕೊಳ್ಬಾರ್ದು. ಧರ್ಮ ನಿಂದಕರ ಅಂದ್ರೆ ಯಾವುದೇ ಜಾತಿ ಧರ್ಮ ಅಲ್ಲ. ಯೋಗ್ಯವಾದ ಸಂಗತಿಗಳನ್ನು ಬಿಟ್ಟು ಅಯೋಗ್ಯವಾದ ಯಾವುದೇ ವಿಚಾರಗಳನ್ನು ಮಾತನಾಡೋದಾದ್ರೆ ಅಂತವ್ರ ಜೊತೆ ಕೂತ್ಕೊಳ್ಬಾರ್ದು. ಹಲ್ಲೆಲೂಯಾ. ಏನಿಲ್ರಿ, ನಮ್ ಮನೆಯವೇ ಮಾತಾಡ್ತೀವಿ, ಬೇರೆ ಏನಿಲ್ಲ. ಹೆಣ್ಮಕ್ಳು ಬಹಳ ಕತೆ ಅವೇ ಇರ್ತಾವಲ್ಲ, ಸೀರಿಯಲ್ ನೋಡ್ಕಂತ ಮಾತಾಡೋದು, ಸೀರಿಯಲ್ ನಲ್ಲಿ ಏನೇನ್ ಬರ್ತಾ ಇರ್ತದೋ ಅದನ್ನೇ, ಅಲ್ಲಿ ಏನೇನೋ ಇರ್ತವೆ, ಇಲ್ಲಿ ಅವರು ಅದನ್ನೇ ಶುರು ಮಾಡಿರ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ಜಾಗ್ರತೆಯಿಂದ ಇರಬೇಕು. ಇದು ನಾವು ಎಲ್ಲವನ್ನು ಸರಳವಾಗಿ ತೆಗೆದುಕೊಳ್ಳುವಂತ ದಿನಗಳು, ಕಾಲಗಳು ಇದೆಲ್ಲ. ಎಲ್ಲವನ್ನ ಪರಿಶೋಧಿಸಿ ತಿಳ್ಕೊಳ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಪರಿಶೋಧಿಸಿ ನಾವು ತಿಳ್ಕೊಳ್ಬೇಕು. ಪರಿಶೋಧಿಸಿನೇ ಎಲ್ಲವನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಇಲ್ಲಿ ನಾವು ಓದ್ತಾ ಇದ್ದೇವೆ, ನೀನೇ ಬುದ್ಧಿವಂತನು ಎಂದೆಣಿಸದೆ. ನಾವೇನ್ ಅನ್ಕೊಳ್ತೀವಿ, ಅವನೆಲ್ಲ ವ್ಯಭಿಚಾರ ಮಾಡ್ತಾನೆ, ನಾನೇನಿಲ್ಲ. ಅವನೆಲ್ಲ ಬಾರ್ಗೆ ಹೋಗಿ ಕುಡಿತಾನೆ, ನಾನೇನ್ ಕುಡಿಯಂಗಿಲ್ಲ, ಅದ್ರ ಜೊತೆಗೆ ಹೋಗ್ತಾನೆ ಅಷ್ಟೇ. ಅವನು ಹೋಗಿ ಅವ್ನು ಮಾಡೋದು ಮಾಡ್ಕೊಂಡು ಬರ್ತಾನೆ, ನಾನೆಲ್ಲ ಏನು ಸುಮ್ಮನೆ ಡ್ರೈವ್ ಮಾಡ್ತೀನಿ, ನಾನು ಹಿಂದ್ ಕುಟ್ಕೊಂತಾನ ಅವನು. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕೆಟ್ಟದ್ದನ್ನ ನೀನು ಮಾಡಿದ್ರು ಮಾಡದೇ ಇದ್ರು ನೀನ್ ಅದನ್ನ ನೋಡಿ ನಿನ್ ಮನಸ್ಸು ಬಯಸಿದ್ರೆ ನೀನ್ ಪಾಪ ಮಾಡ್ದಂಗೆ. ಅರ್ಥ ಆಗ್ತಿದ್ಯಾ? ಒಂದು ತಪ್ಪಾದ ಸಂಗತಿ ನೀನು ನೋಡಿ, ತಪ್ಪಾದ ವ್ಯಕ್ತಿಯನ್ನ ತಪ್ಪಾದ ದೃಷ್ಟಿಯಿಂದ ನೀನು ನೋಡಿ, ಅದನ್ನ ನಿನ್ ಮನಸ್ಸಲ್ಲಿ ನೀನು ಬಯಸಿದ್ರು ಕೂಡ ನೀನು ವ್ಯಭಿಚಾರ ಮಾಡ್ದಂಗೆ ಅಂತ ಯೇಸು ಹೇಳ್ತಾರೆ. ನಾನು ಹಾಗಾದ್ರೆ ನಮ್ಮ ದೃಷ್ಟಿ ಕೂಡ ಎಷ್ಟು ಪರಿಶುದ್ಧವಾಗಿ ಕಾಯ್ಕೊಳ್ಬೇಕು.
ಯಾಕಂದ್ರೆ ಈ ಕಣ್ಣುಗಳು ಕರ್ತನನ್ನು ನೋಡ್ಬೇಕಾದ್ರೆ ಈ ಲೋಕದಲ್ಲಿ ದೇವರ ಪರಿಶುದ್ಧ ರಕ್ತದಿಂದ ಈ ಕಣ್ಣುಗಳು ಪ್ರತಿದಿನ ಶುದ್ಧೀಕರಿಸಲ್ಪಡಬೇಕು. ಹಲ್ಲೆಲೂಯಾ. ಹಾಗಂತ ಕಣ್ಣು ಮುಚ್ಕೊಂಡು ಅಡ್ಡಾಡಕ್ಕಾಗೋದಿಲ್ಲ. ಆದ್ರೆ ಒಂದು ಸಾರಿ ಏನೋ ಕಣ್ಣೆದುರುಗಡೆ ಅದು ಬಂದಿರಬಹುದು, ಆದ್ರೆ ಅದರಿಂದ ನಿನ್ನ ದೃಷ್ಟಿಯನ್ನು ಬದಲಾಯಿಸಬೇಕು. ಹಲ್ಲೆಲೂಯಾ. ಅದು ತಪ್ಪಂತ ಗೊತ್ತಲ್ಲ, ಅದನ್ನೇ ನೋಡ್ತಾ ಕೂರ್ಬಾರ್ದು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀನೇ ಬುದ್ಧಿವಂತನೇ ಎಂದೆಣಿಸದೆ ಕೆಟ್ಟದ್ದನ್ನ ತೊರೆದು ಬಿಡು. ಹಲ್ಲೆಲೂಯಾ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ನಿನ್ನ ಎಲುಬುಗಳಿಗೆ ಸಾರವು ಉಂಟಾಗುವವು. ಹಲ್ಲೆಲೂಯಾ. ನಮ್ಮ ದೇಹಕ್ಕೆ ಆರೋಗ್ಯ, ನಮ್ಮ ಎಲುಬುಗಳಿಗೆ ಸಾರವು ಉಂಟಾಗಬೇಕಾದ್ರೆ ನಾವು ಕೆಟ್ಟದ್ದನ್ನ ತೊರೆದು ಬಿಡ್ಬೇಕಂತ ಹೇಳುತ್ತೆ. ಹಲ್ಲೆಲೂಯಾ. ಈ ಕೆಟ್ಟದ್ದನ್ನ ಹೆಂಗ್ ತೊರೆದು ಬಿಡಕ್ಕಾಗತ್ತೆ? ದೇವರಿಗೆ ಭಯ ಪಡುವುದರಿಂದ ಕೆಟ್ಟದ್ದನ್ನ ಬಿಡ್ಲಿಕ್ಕಾಗ್ತದೆ. ಹಲ್ಲೆಲೂಯಾ. ತಪ್ಪಾದಂತ ಜವಾಬ್ದಾರಿಕೆಗಳು, ಇನ್ನೊಬ್ಬರಿಗೆ ಹೊಣೆಯಾಗೋದು, ಅದರಲ್ಲಿ ಸಂಘಗಳು ಜಾಸ್ತಿ ಅಲ್ಲ, ಬಹಳ ಜಾಗ್ರತೆಯಿಂದ ಇರು. ಇನ್ನೊಬ್ಬರಿಗೆ ಜಾಮೀನಿಗೆ ಸೈನ್ ಹಾಕೋದು, ಬಾತಾಯಿ ಏನಾಗಲ್ಲ, ಒಂದ್ ಸೈನ್ ಮಾಡಷ್ಟೇ. ಸೈನ್ ಮಾಡಿದ್ರೆ ಏನ್ ಗೊತ್ತರ, ಇಲ್ಲಿ ಬ್ಯಾಂಕಲ್ಲಿ ಎಲ್ಲರೂ ಹೋಗ್ತಿರ್ತಿರಲ್ಲ, ಬ್ಯಾಂಕಲ್ಲಿ ಕೆಲವು ಬರ್ದಿರ್ತಾರೆ, ಓದ್ಬೇಕು. ಸಾಲ ತಗೊಂಡನಷ್ಟೇ ಸಾಲಗಾರ ಅಲ್ಲ, ಜಾಮೀನಿಗೆ ನೀನ್ ಸಹಿ ಹಾಕಿದೆ ಅಂದ್ರೆ ನೀನೇ ಸಾಲಗಾರ. ಅವರ ಜವಾಬ್ದಾರಿಗೆ ನೀನೇನಾದ್ರೂ ಜಾಮೀನಾದ್ರೆ ಅವರಿಗಿಂತ ನೀನೇ ನಿಜವಾದ ಸಾಲಗಾರ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ನೆರೆಯವನಿಗೆ ನೀನು ಹೊಣೆ ಆಗಬಾರದು. ಏನಾಗಬಾರದಂತೆ? ಹೊಣೆ ಆಗಬಾರದು. ಬಹಳ ಜಾಗ್ರತೆಯಾಗಿರ್ಬೇಕು. ಇವತ್ತು ಅನೇಕ ಸಾರಿ ನಾವು ಸಹಾಯ ಮಾಡೋದು, ನಾವು ಸಹಾಯ ಮಾಡಲ್ಲ, ಆದ್ರೆ ಇನ್ನೊಬ್ಬರಿಗೆ ಹೊಣೆ ಆಗಬಾರದು. ಅದು ಬಹಳ ನಮ್ಮ ಆತ್ಮೀಕತೆಗೂ ನಮ್ಮ ಜೀವಿತಕ್ಕೂ ಅದು ಬಹಳ ಕೇಡನ್ನು ತರ್ತದೆ. ಆದ್ರಿಂದ ಜಾಗ್ರತೆಯಾಗಿ. ಹಲ್ಲೆಲೂಯಾ. ಮಾತ್ರವಲ್ಲ, 8ನೇ ಅಧ್ಯಾಯದ 13ನೇ ವಾಕ್ಯವನ್ನು ನಾವು ಓದೋಣ. ಇದೇ ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯದ 13ನೇ ವಾಕ್ಯ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಹಲ್ಲೆಲೂಯಾ. ದೇವರ ಭಯ ಪಾಪ ದ್ವೇಷವನ್ನ ಅದು ಹುಟ್ಟಿಸ್ತದಂತೆ. ಹಲ್ಲೆಲೂಯಾ. ಅನೇಕ ಸಾರಿ ನಮ್ಮ ಒಳಗಡೆ ಪಾಪ ಅನ್ನುವಂಥದ್ದು ಎದುರುಗಡೆ ಬರಬಹುದು. ಈಗ ಕುಡಿಯೋದು ಬಿಟ್ಟಿರ್ತಾರೆ ಕೆಲವೊಬ್ರು, ಅವಾಗ ಬೇರೆಯವ್ರು ಬರ್ತಾರೆ, ಬಾರೋ ಇವತ್ತು ಒಳ್ಳೆ ಊಟ, ಹಂಗೆ ಎಲ್ಲ ನಾ ತರ್ತೀನಿ ಬಾ, ನೀನೇನ್ ತರದ್ ಬೇಡ, ಅದ ಫ್ರೀಯಾಗಿ ಬರ್ತವೆ ಅಂತವು. ಸಿಗರೇಟ್ ಏನೋ ಸಿಗರೇಟ್ ಸೇರೋದು ಬಿಟ್ಟಿರ್ತಾರೆ, ಅಥವಾ ಎರಡೋ ಜೊತೆ ಬೇಡವಾದ ಕಾರ್ಯಕ್ಕೆಲ್ಲ ಅನೇಕ ಸಾರಿ ಬಹಳ ಚಳಿ, ಸ್ವಲ್ಪ ತಂಬಾಕು, ಸ್ವಲ್ಪ ಸುಣ್ಣ ತಿಕ್ಕೇನ, ಈಗೆಲ್ಲ ರೆಡಿ ಬಂದಿದಾವಂತವು, ಅದ ಎಲ್ಲ ರೆಡಿ ಪ್ಯಾಕೆಟ್ ಇರ್ತದ, ತಗೊಂಡು ಇಟ್ಕೊಳ್ಳೋದು. ಪ್ರಿಯ ದೇವರ ಮಕ್ಕಳೇ, ಬಹಳ ಜಾಗ್ರತೆಯುಳ್ಳವರಾಗಿರ್ಬೇಕು. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಭಯ. ನಾನು ದೇವರ ಆಲಯವಾಗಿದ್ದೀನಿ, ನನ್ನ ಜೊತೆ ದೇವರು ವಾಸ ಮಾಡ್ತಾ ಇದ್ದಾರೆ, ಆತನು ನೆರಳಿನೋಪಾದಿಯಲ್ಲಿ ನಾನು ಎಲ್ಲಿ ಹೋದರೂ ನನ್ನ ಜೊತೆ ಇರ್ತಾರೆ ಅನ್ನೋ ಅರಿವು ನಮಗಿರೋದಾದ್ರೆ ನಮ್ಮೊಳಗಡೆ ಪಾಪವನ್ನ ದ್ವೇಷಿಸುವ ಮನಸ್ಸು ಬರ್ತದೆ. ಹಲ್ಲೆಲೂಯಾ. ಆ ಪಾಪ ದ್ವೇಷವನ್ನ ಹುಟ್ಟಿಸ್ತಕ್ಕಂಥ ದೇವರ ಭಯ ನಮ್ಮೊಳಗಡೆ ಇದ್ದಾಗ ಎಂತ ವ್ಯಕ್ತಿ ಏನು ತಂದ್ರು ನಾವದನ್ನ ಏನ್ ಮಾಡ್ತೇವೆ? ದ್ವೇಷ ಮಾಡ್ತೇವೆ. ಹಲ್ಲೆಲೂಯಾ. ಯಾವುದನ್ನ ದ್ವೇಷ ಮಾಡಬೇಕು? ಪಾಪವನ್ನು ನಾವು ದ್ವೇಷಿಸಬೇಕು, ಪಾಪಿಯನ್ನಲ್ಲ. ಹಲ್ಲೆಲೂಯಾ. ಹಂಗಂತ ಹೇಳಿ ಅವನ ಪಾಪಿಯನ್ನ ಪ್ರೀತಿಸುವುದ್ರ ಜೊತೆಗೆ ಅವನು ಮಾಡುವ ಪಾಪವನ್ನ ನಾವು ಪ್ರೀತಿಸಬಾರ್ದು. ಹಲ್ಲೆಲೂಯಾ. ಆದ್ರಿಂದ ನಮ್ಮ ಜೀವಿತದಲ್ಲಿ ಕೆಟ್ಟದ್ದು, ಪಾಪ ಅಥವಾ ತಪ್ಪಾದಂತ ಸಂಗತಿ ಅದರಿಂದ ನಾವು ದೂರ ಇರೋದಕ್ಕೆ ಆಗ್ತಾ ಇಲ್ಲ ಅಂದಾಗ ನಾವು ದೇವರ ಭಯವನ್ನ ಅಭ್ಯಾಸ ಮಾಡಬೇಕು. ದೇವ್ರೇ, ನೀನ್ ನನ್ನ ಜೊತೆ ಇದ್ದೀವಿ, ಅರಿಕೆ ಮಾಡಿ ನೋಡ್ರಿ. ದೇವರನ್ನ ಆ ಸಮಯದಲ್ಲಿ ಸ್ತುತಿಸಿ ನೋಡ್ರಿ. ದೇವ್ರೇ, ಈ ಸಮಯದಲ್ಲಿ ನೀನ್ ನನ್ನ ಸಂಗಡ ಇದ್ದೀವಿ, ನೀನ್ ನನ್ನ ಜೊತೆಗಾರನಾಗಿದ್ದಿ, ನನ್ನೊಂದಿಗೆ ನೀನ್ ಚಲಿಸ್ತಾ ಇದ್ದಿ, ನನ್ನೊಂದಿಗೆ ನೀನ್ ಮಾತನಾಡ್ತಿ, ನನ್ನೊಂದಿಗೆ ನೀನ್ ಬರ್ತಾ ಇದ್ದಿ, ನಾನು ನೀವು ಒಟ್ಟಾಗಿ ದೇವರೇ ಹೋಗ್ತಾ ಇದ್ದೀವಿ. ದೇವರೇ, ನಿನಗೆ ಸ್ತೋತ್ರ. ಈ ಅರಿಕೆಯನ್ನು ಮಾಡ್ತಾ ಇರುವಾಗ ಎಂತ ಪಾಪವೇ ನಮ್ಮ ಎದುರುಗಡೆ ಬಂದ್ರು ನಾವು ದೇವರ ಭಯದಿಂದ ನಾವಿದ್ದಾಗ ಅದನ್ನು ಖಂಡಿತ ದ್ವೇಷಿಸಕ್ಕಾಗತ್ತೆ. ಹಲ್ಲೆಲೂಯಾ. ಯವನಸ್ಥನಾದಂತ ಯೋಸೇಫನು, ಸುಂದರಿಯಾದಂತ ಆ ಪೋಟಿಫರ್ನ ಹೆಂಡತಿ ಅಲ್ಲಿ ಪಾಪಕ್ಕೆ ಅವನನ್ನ ಆಹ್ವಾನಿಸುವಾಗ ವಾಕ್ಯ ಹೇಳ್ತದೆ, ಆತನು ಕೆಂಬಣ್ಣದವನು,
ಸುಂದರನು ಅಂತಾನೆ ದೇವರ ವಾಕ್ಯ ಹೇಳ್ತದೆ ಯೋಸೇಫನ ಬಗ್ಗೆ. ಅವನನ್ನು ನೋಡಿದಂತ ಪೋಟಿಫರನ ಹೆಂಡತಿಗೆ ಪಾಪ ಮಾಡುವ ಇಚ್ಛೆ ಆಯಿತು. ಯಾರು ಇಲ್ಲದೆ ಇರುವುದನ್ನು ನೋಡಿ ಆಕೆ ಆತನನ್ನ ಕರೆದಳು. ಆದರೆ ಯೋಸೇಫನ್ ಮಾಡಿದ್ದೇನು? ಆತನು ಹೇಳಿದನಂತೆ, ನನ್ನನ್ನು ನೋಡುವ ದೇವರಿಗೆ ವಿರೋಧವಾಗಿ ನಾನು ಹೇಗೆ ಪಾಪ ಮಾಡಲಿ? ಹಲ್ಲೆಲೂಯಾ. ನನ್ನನ್ನು ನೋಡುವ ದೇವರಿಗೆ ವಿರೋಧವಾಗಿ ನಾನು ಹೇಗೆ ಪಾಪ ಮಾಡಲಿ? ಹಲ್ಲೆಲೂಯಾ. ಇಂಥ ಮನಸ್ಸು ಹೇಗೆ ಬರಲಿಕ್ಕೆ ಸಾಧ್ಯ? ಆ ದೇವರ ಇರುವಿಕೆಯನ್ನ ನಮ್ಮಲ್ಲಿ ನಾವು ಅನುಭವಿಸುವುದನ್ನ ಒಂದು ವೇಳೆ ಮರೆತು ಹೋದ್ರೆ ಒಳ್ಳೆ ಚಾನ್ಸ್ ಅಪ್ಪ ಅಂತ ಹೇಳಿ ಏನ್ ಮಾಡಕ್ಕಾಗತ್ತೆ? ಪಾಪ ಮಾಡ್ತೇವೆ. ನಮ್ಮ ಆತ್ಮವನ್ನ ನಾವು ನರಕಕ್ಕೆ ಒಪ್ಪಿಸುವರಾಗ್ತೀವಿ. ಅದೇ ದೇವರ ಭಯದಿಂದ ಕೂಡಿದವರಾಗಿ ನಾವಿದ್ರೆ ಖಂಡಿತ ಅಲ್ಲಿ ಯಾವ ಸೌಂದರ್ಯ ಯಾವುದು ಕೂಡ ಅಲ್ಲಿ ನಮಗೆ ಏನ್ ಅನ್ಸೋದಿಲ್ಲ, ಅದು ನಮಗೆ ಇಷ್ಟವಾಗುವುದಿಲ್ಲ. ಬದಲಾಗಿ ದೇವರ ಭಯ ಆಗಿರೋದ್ರಿಂದ ನಮ್ಮನ್ನ ನಾವು ಪರಿಶುದ್ಧವಾಗಿ ಕಾಯ್ದುಕೊಳ್ತೇವೆ. ಹಲ್ಲೆಲೂಯಾ. ಆ ಒಂದು ಪವಿತ್ರತೆ ನಮಗೆ ನಿಜವಾದ ಆಶೀರ್ವಾದವನ್ನು ತರ್ತದೆ. ಯೋಸೇಫನಿಗೆ ಅಲ್ಲಿ ಆಗಿದ್ದೇನು? ಆತನ ಸಂಗಡ ಆಕೆಗೆ ಪಾಪ ಮಾಡೋದಕ್ಕೆ ಅವಕಾಶವಿಲ್ಲದೆ ಇದ್ದಾಗ ಆಕೆ ಅವನ ಮೇಲೆ ಸುಳ್ಳು ಆರೋಪ ಹೊರಿಸಿ ಸೆರೆಮನೆಗೆ ಹಾಕಿದಳು. ಆದ್ರೆ ದೇವರ ನಿಯಮವನ್ನ, ದೇವರ ಉದ್ದೇಶವನ್ನ ದೇವರಲ್ಲಿ ನೆರವೇರಿಸಿದ್ರು. ಹಲ್ಲೆಲೂಯಾ. ಆ ಕತೆ ನಮಗೆ ಗೊತ್ತಿರುವಂತದ್ದು. ಅವನ ಕನಸಿನ ಅರ್ಥವನ್ನ ಆ ಸೇವಕರಿಗೆ ಹೇಳಿದ ನಂತರ ಅಲ್ಲಿನ ಫರೋಹನ ಅರಸನಿಗೆ ಕನಸು ಬಿತ್ತು. ಅವನ ಕನಸಿನ ಅರ್ಥವನ್ನು ಹೇಳುವಂತ ಕೃಪೆ ದೇವರು ಕೊಟ್ಟರು. ಅವಾಗ ಇಡೀ ದೇಶಕ್ಕೆ ಆತನ ಪ್ರಧಾನ ಮಂತ್ರಿ ಆಗುವಂತ ಕೃಪೆಯನ್ನ ಆತನು ದೇವರಿಂದ ಹೊಂದಿಕೊಂಡ. ಹಲ್ಲೆಲೂಯಾ. ಕೆಲವು ವೇಳೆ ನಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಯಶಸ್ಸುಗಳನ್ನ ನಮ್ಮ ಮುಂದೆ ಕೊಡ್ಲಿಕ್ಕಿರ್ತಾರೆ. ಆದ್ರೆ ಕ್ಷಣಿಕ ಆಸೆಗೋಸ್ಕರ ದೊಡ್ಡ ಆಶೀರ್ವಾದವನ್ನು ಕಳ್ಕೊಳ್ತಾರೆ ಅನೇಕರು. ಹಲ್ಲೆಲೂಯಾ. ಕ್ಷಣಿಕ ಒಂದು ಆಸೆ, ಅದು ಹಣನೋ, ಅದು ಹೆಣ್ಣೋ, ಅದು ಲೋಕದ ಯಾವುದೇ ಅವಶ್ಯಕತೆಗಳು. ಆದ್ರೆ ನಾವು ದೇವರ ಭಯದಿಂದ ಜೀವಿಸೋದಾದ್ರೆ ದೇವರು ನಮ್ಮನ್ನು ತಕ್ಕ ಸಮಯದಲ್ಲಿ ಆತ ನಮ್ಮನ್ನು ಮೇಲೆತ್ತವನಾಗಿದ್ದಾನೆ. ಅದಕ್ಕೆ ಇಲ್ಲಿ ನಾವು ಕಾಣ್ತೇವೆ, ಯೆಹೋವನ ಭಯವು ಪಾಪ ದ್ವೇಷವನ್ನ ಅದು ಹುಟ್ಟಿಸ್ತದೆ. ಹಲ್ಲೆಲೂಯಾ. ಮತ್ತು 10ನೇ ಅಧ್ಯಾಯದ 27ನೇ ವಾಕ್ಯ, 10ನೇ ಅಧ್ಯಾಯದ 27ನೇ ವಾಕ್ಯವನ್ನ ನಾವಲ್ಲಿ ನೋಡೋಣ. ಅಲ್ಲಿ ಒಂದು ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ. ಹಲ್ಲೆಲೂಯಾ. ನಮ್ಮ ಜೀವಿತದ ದಿನಗಳು ಆಶೀರ್ವಾದವಾಗಿ ನಾವು ಕಳಿಬೇಕಂತ ಹೇಳಿದ್ರೆ ನಾವು ದೇವರ ಭಯವನ್ನ ಅನುಸರಿಸಬೇಕು. ಹಲ್ಲೆಲೂಯಾ. ದೇವರ ಭಯವನ್ನ ನಾವು ಅನುಸರಿಸುವಾಗ ನಮಗೆ ಹಿಜ್ಕೀಯನೆಂಬಂತ ಒಬ್ಬ ಅರಸನಿದ್ದನು. ಆತನು ದೇವರಿಗೆ ನೀತಿವಂತನಾಗಿ ನಡ್ಕೊಂಡಂತೆ. ಆತನಿಗೆ ದೇವರು ತನ್ನ ಪ್ರವಾದಿ ಮೂಲಕ ಹೇಳಿದ್ರು, ಇನ್ನು ನಿನ್ನ ಜೀವನದ ದಿನಗಳು ಮುಗಿತಾ ಬಂತು, ನಿನ್ನ ಮನೆ ವ್ಯವಸ್ಥೆ ಮಾಡಿಬಿಡು. ಹಾಗೆ ಹೇಳಿದಾಗ ಅದನ್ನ ಹೇಳಿ ಆ ಪ್ರವಾದಿಯಾದಂತ ಯೆಶಾಯನು ಹೋಗ್ತಾ ಇರುವ ಹಾಗೆ ಈ ಅರಸನು ಆತನು ಗೋಡೆ ಕಡೆಗೆ ಮುಖ ಮಾಡಿ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡಿದನಂತೆ. ದೇವರೇ, ನನ್ನ ಜೀವನದ ದಿನಗಳನ್ನ ನೀನು ನೆನಪು ಮಾಡಿಕೋ, ನಾನು ಹೇಗೆ ನಿನಗೆ ನಡ್ಕೊಂಡೆ ಎಂಬುದಾಗಿ ನೆನಪು ಮಾಡಿಕೋ ಎಂಬುದಾಗಿ. ಹಲ್ಲೆಲೂಯಾ. ಹಾಗೆ ಹೇಳಿದಾಗ ದೇವರು ಹೇಳಿದ್ರಂತೆ, ಅಲ್ಲಿ ಇನ್ನೂ ಹೊಸಲನ್ನ ದಾಟದೇ ಇರುವಂತ ಆ ಪ್ರವಾದಿಗೆ ದೇವರು ಹೇಳಿದ್ರಂತೆ, ನೀನು ಹೋಗು, ಅವನಿಗೆ ಹೇಳು, ನಾನು ಅವನ ಜೀವನದ ವರ್ಷಗಳಿಗೆ ಇನ್ನೂ 15 ವರ್ಷಗಳನ್ನು ಸೇರಿಸಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಜೀವಿತದ ದಿನಗಳು ನಾವು ಅನೇಕ ವರ್ಷಗಳನ್ನ ಆಶೀರ್ವಾದವಾಗಿ ಕಾಣಬೇಕಂದ್ರೆ ದೇವರ ಭಯದಿಂದ, ನೀತಿಯಿಂದ ಜೀವಿಸುವಂತದ್ದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಇನ್ನು 14ನೇ ಅಧ್ಯಾಯದ 26 ಮತ್ತು 27ನೇ ವಾಕ್ಯವನ್ನ ನಾವು ಓದೋದಾದ್ರೆ ಅಲ್ಲಿ ಈ ರೀತಿಯಲ್ಲಿ ಹೇಳ್ತದೆ, ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. 27, ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಲೋಕದಲ್ಲಿ ಎಷ್ಟೋ ಕೆಡುಕರು, ಅನ್ಯಾಯ ಮಾಡುವಂತವರು, ತಪ್ಪಾದ ಸಂಗತಿಗಳನ್ನ ನಮ್ಮನ್ನ ಸಿಲುಕಿಸಲಿಕ್ಕೆ ಪ್ರಯತ್ನಿಸುವಂತವರು ಯಾರೆಲ್ಲ ಇರಬಹುದು. ಆದ್ರೆ ದೇವರ ಭಯದಿಂದ ನಾವು ಜೀವಿಸೋದಾದ್ರೆ ಖಂಡಿತ ಅಂತ ಮೃತ್ಯು ಪಾಶಗಳಿಂದ ತಪ್ಪಿಸಿಕೊಳ್ಳುವಂತ ಕೃಪೆ ಅದು ದೇವರಿಂದ ನಮಗೆ ಸಿಗ್ತದೆ. ನಾವು ದೇವರಿಗೆ ಭಯಪಡುವುದರಿಂದ ನಿರ್ಭಯವಾಗಿ ನಾವು ಇರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಂತ ದಾನಿಯೇಲನು ಧೈರ್ಯವಾಗಿ ಹೇಗಿದ್ದ?
ಅವನಿಗೆ ಗೊತ್ತಿತ್ತು, ನಾನು ಆರಾಧಿಸುವ ದೇವರು ಆ ಸಿಂಹಗಳಿಂದಲೂ ಕೂಡ ನನ್ನನ್ನು ರಕ್ಷಿಸಬಲ್ಲನು. ಅದೇ ರೀತಿ ಬೆಂಕಿಯ ಉರಿಯಲ್ಲಿ ಹಾಕಲ್ಪಟ್ಟಂತ ಶದ್ರಕ್, ಮೇಷಕ್, ಅಬೇದ್ನೆಗೋ ಅನ್ನುವಂಥವರು ಅವರು ಧೈರ್ಯದಿಂದ ಹೇಳ್ತಾರೆ, ನಾವು ಸತ್ತರೂ ಸಾಯ್ತೇವೆ, ಆದ್ರೆ ನಿನ್ನ ಮಾತಿಗೆ ನಾವು ವಿಧೇಯರಾಗುವುದಿಲ್ಲ. ಹೇಗೂ ನಮ್ಮನ್ನ ದೇವರು ರಕ್ಷಿಸಬಲ್ಲನು. ಚಿತ್ತವಿಲ್ಲದಿದ್ರು, ಒಂದು ವೇಳೆ ದೇವರ ಚಿತ್ತ ಇಲ್ಲ ನಾವು ಬದುಕೋದಂದ್ರು, ರಾಜನೇ ಇದು ನಿನಗೆ ತಿಳಿದಿರಲಿ ಅಂತ ಅವರು ಹೇಳ್ತಾರೆ. ಹಲ್ಲೆಲೂಯ. ನಮ್ಮೊಳಗಡೆ ನಿರ್ಭಯ, ಧೈರ್ಯ. ಅವರು ಪ್ರಾರ್ಥನೆ ಹೋಗಿರಲ್ಲ, ಅದಕ್ಕೆ ಹಿಂಗಂದ್ರು ನಿಮಗೆ ಸಾಲನೆ ಕೊಡಲ್ಲ, ಲೋನೇ ಹಾಕೋದಿಲ್ಲ, ಹಂಗ್ ಮಾಡ್ತೇವೆ ಹಿಂಗ್ ಮಾಡ್ತೇವೆ ಅಂತ. ಅವ್ರೇನೋ ಹಿಂಗ್ ಬರ್ತಾರಂತ, ಅಷ್ಟು ಜನ ಬರ್ತಾರಂತ, ಇಷ್ಟು ಜನ ಬರ್ತಾರಂತ. ಹಲ್ಲೆಲೂಯ. ನಾವು ದೇವರನ್ನ ಆಶ್ರಯಿಸಿಕೊಂಡಿರೋದಾದ್ರೆ ಯಾರು ಎಷ್ಟೇ ಜನ ಬಂದ್ರು ನಮಗೋಸ್ಕರ ದೇವರು ತನ್ನ ಕಾರ್ಯವನ್ನ ಖಂಡಿತ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂತ ಹೇಳಿದ್ರೆ ನಮ್ಮ ದೇವರು ಜೀವವುಳ್ಳ ದೇವರು. ನಾವು ಅಜ್ಞಾನಿಗಳಾಗಿ ಅಲಕ್ಷ್ಯತೆಯಿಂದ, ಮೂರ್ಖತನದಿಂದ ನಾವು ನಡ್ಕೊಳ್ಬಾರ್ದಷ್ಟೇ. ದೇವರ ಭಯದಿಂದ ನಾವು ಜೀವಿಸೋದಾದ್ರೆ ದೇವರು ನಮಗಾಗಿ ತನ್ನ ಕಾರ್ಯಗಳನ್ನ ಖಂಡಿತ ಆತನು ಮಾಡ್ತಾರೆ. ಹಲ್ಲೆಲೂಯ. ಮಾತ್ರವಲ್ಲ, 16ನೇ ಅಧ್ಯಾಯದ 6ನೇ ವಾಕ್ಯಕ್ಕೆ ನಾವು ಬರೋದಾದ್ರೆ, ನಾನು ಬೇಗನೆ ಮುಗಿಸ್ತೇನೆ. ಕೃಪಾಸತ್ಯತೆಗಳಿಂದ ಪಾಪ ನಿವಾರಣೆ, ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ. ಹಲ್ಲೆಲೂಯ. ಹಾನಿ, ಅದು ಯಾವುದೇ ವಿಧವಾದ ಹಾನಿ ಆಗಿರ್ಬೋದು. ನಾವು ದೇವರ ಭಯದಿಂದ ನಾವು ಜೀವಿಸೋದಾದ್ರೆ ಆಗಬಹುದಾದ ಎಲ್ಲಾ ಹಾನಿಗಳಿಂದ ದೇವರು ರಕ್ಷಿಸ್ತಾರೆ. ಅದು ನಿಮ್ಮ ಬೆಳೆಯೋ, ನಿಮ್ಮ ಮಕ್ಕಳೋ, ನಿಮ್ಮ ಜೀವನನೋ, ನಿಮ್ಮ ದುಡಿಮೆಯೋ, ನಾವು ದೇವರ ಭಯದಿಂದ ನಡ್ಕೊಳ್ಳುವಾಗ ದೇವರು ಖಂಡಿತ ದೇವರದನ್ನು ಮಾಡೇ ಮಾಡ್ತಾರೆ. ಹಲ್ಲೆಲೂಯ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ಅದನ್ನೇ ಕಾಣ್ತೇವೆ. ಇನ್ನು 19ನೇ ಅಧ್ಯಾಯದ 23ರಲ್ಲಿ ನಾವು ನೋಡೋದಾದ್ರೆ, 19ನೇ ಅಧ್ಯಾಯದ 23ನೇ ವಾಕ್ಯ, ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು. ಹಲ್ಲೆಲೂಯ. ದೇವರ ಭಯ ಏನ್ ತರ್ತದೆ? ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅದು ಜೀವವನ್ನ ತರ್ತದೆ, ಅದು ಜೀವದಾಯಕ. ಹಲ್ಲೆಲೂಯ. ಮಾತ್ರವಲ್ಲ, 22ನೇ ಅಧ್ಯಾಯದ 4ನೇ ವಾಕ್ಯಕ್ಕೆ ಬರೋದಾದ್ರೆ ಅಲ್ಲಿ ನೋಡ್ರಿ, ಸಮಯ ಇಲ್ಲ, ನಾನು ಹಾಗಾಗಿ ಮುಂದೆ ಬೇಗ ಹೋಗ್ತಾ ಇದ್ದೇನೆ. ಅಲ್ಲಿ 4ನೇ ವಾಕ್ಯಕ್ಕೆ ಬರೋದಾದ್ರೆ, ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಹಲ್ಲೆಲೂಯ. ಧನ ಮಾನ ಜೀವ, ಇವತ್ತು ಲೋಕದಲ್ಲಿ ಬಹಳ ಜನ ಇದನ್ನೇ ಬೆನ್ನತ್ತಿ ಓಡ್ತಾ ಇರೋದು. ಧನ, ಹಣ, ಹಣ ಸಂಪಾದನೆ ಮಾಡಬೇಕು. ಮಾನ, ಗೌರವ, ಮಾನ ಮರ್ಯಾದೆ ಎಲ್ಲರ ಮುಂದೆ ಬೇಕಂತೇಳಿ ಅನೇಕರು ಏನೆಲ್ಲ ಮಾಡ್ತಾರೆ. ಮಾತ್ರವಲ್ಲ, ಜೀವ, ನಾವು ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ಒಳ್ಳೆ ಬಟ್ಟೆಗಳನ್ನು ಹಾಕೋದು, ಒಳ್ಳೆ ಊಟಗಳನ್ನ ತಿನ್ನೋದು, ಕುಡಿಯೋದು, ಏನೆಲ್ಲ ಮಾಡೋದು. ಎದಕ್ಕೆ? ಈ ಜೀವ ಚೆನ್ನಾಗಿರ್ಬೇಕು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಹಲ್ಲೆಲೂಯ, ಧನ ಮಾನ ಜೀವಗಳು ಹೆಂಗೆ ಬರ್ತದಂತೆ ಅಲ್ಲಿ ಹೇಳ್ತದೆ, ದೀನ ಭಾವ, ದೀನತೆಯಿಂದ ನಾವು ನಡ್ಕೊಳ್ಳುವಾಗ, ಮತ್ತೆ ಯೆಹೋವನ ಭಯ ಅಂದ್ರೆ ದೇವರ ಭಯವನ್ನ ನಾವು ಅನುಸರಿಸಿ ನಡೆಯುವಾಗ ನಮಗೆ ಬೇಕಾದ ಹಣ, ದುಡಿಮೆ ಎಲ್ಲವನ್ನ ದೇವರ ಆಶೀರ್ವದಿಸ್ತಾರೆ. ಹಲ್ಲೆಲೂಯ. ಯಾಕಂದ್ರೆ ಅದನ್ನೇ ಯೇಸು ಹೇಳಿದ್ರು ಮತ್ತಾಯ 6:33ರಲ್ಲಿ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡ್ರಿ, ಅವುಗಳ ಕೂಡ ನಿಮಗೆಲ್ಲಾ ದೊರಕ್ತದೆ. ಹಲ್ಲೆಲೂಯ. ಆದ್ರೆ ಲೋಕ ಹೇಳೋದು ನೀನೆಲ್ಲಾ ಮಾಡು ಆಮೇಲೆ ದೇವ್ರ ನೆನೆಸ್ಕೊ ಅಂತ. ಆದ್ರೆ ದೇವ್ರು ಹೇಳೋದು, ಮೊದಲು ನೀನ್ ನನ್ನ ಮಾತು ಕೇಳು, ನಿನಗೆ ಬೇಕಾದ್ದೆಲ್ಲ ನಿನ್ನನ್ನು ಹಿಂಬಾಲಿಸ್ತದೆ. ಹಲ್ಲೆಲೂಯ. ಇವತ್ತು ಅನೇಕ ದೇವರ ಮಕ್ಕಳು ಕೂಡ ಪ್ರಾರ್ಥನೆಗೂ ಆರಾಧನೆಗೂ ಪ್ರಾಮುಖ್ಯತೆ ಕೊಡದೆ ಕೆಲಸದಿಂದ ಓಡ್ತೀವಲ್ಲ, ಅದಕ್ಕೇನೆ ಆಸ್ಪತ್ರೆಗೆ ದಂಡ ಕಟ್ಟೋದು, ಅದಕ್ಕೇನೆ ಅನೇಕ ಸಾರಿ ಅನೇಕ ಅಪಾಯಗಳಿಗೆ, ನಷ್ಟಗಳಿಗೆ ನಾವು ಗುರಿಯಾಗೋದು. ಮೊದಲು ದೇವರನ್ನ ಘನಪಡಿಸುವುದನ್ನು ಕಲಿಬೇಕು. ಹಲ್ಲೆಲೂಯ. ಜೀವನದಲ್ಲಿ ಉಸಿರು ಹೋಗ್ಬಿಟ್ರೆ ಯಾವ ಹಣನೂ ನಮ್ಮ ಜೊತೆ ಬರೋದಿಲ್ಲ. ಆದ್ರೆ ದೇವರ ಆಲಯದಲ್ಲಿ ನೀನು ಕೇಳಿದ ವಾಕ್ಯ ಒಂದು ದಿನ, ಒಂದು ಕ್ಷಣದಲ್ಲಿ ನಿನ್ನ ಜೀವಿತದಲ್ಲಿ ಏನೆಲ್ಲಾ ಮಾಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಆದ್ರಿಂದ ಏನಂತ ಹೇಳಿದ್ರೆ, ನಾವು ದೇವರನ್ನ ಘನಪಡಿಸುವುದನ್ನು ಎಂದಿಗೂ ಬಿಡಬಾರದು. ನಮ್ಮ ಜೀವಿತದಲ್ಲಿ ನಮಗೆ ಹಣ ಬೇಕಾ, ಮಾನ ಮರ್ಯಾದೆಗಳು ಬೇಕಾ, ನಮ್ಮ ಜೀವ ತೃಪ್ತಿಯುಳ್ಳ ಜೀವನವನ್ನ ನಾವು ಅನುಭವಿಸ್ಬೇಕಂದ್ರೆ ನಾವು ದೀನತೆಯಿಂದ, ದೇವರ ಭಯದಿಂದ ನಾವು ನಡ್ಕೊಳ್ಳುವುದನ್ನು ನಾವು ಕಲಿಬೇಕು. ಹಲ್ಲೆಲೂಯ. ಕೊನೆಯದಾಗಿ ಒಂದು ವಾಕ್ಯವನ್ನು ನೋಡಿ ನಾವು ಸಂದೇಶವನ್ನು ಮುಗಿಸೋಣ. 29ನೇ ಅಧ್ಯಾಯದ 25ನೇ ವಾಕ್ಯ ನಾವು ಓದಿಕೊಳ್ಳೋಣ. 29ನೇ
ಮನುಷ್ಯನ ಭಯ ಉರುಳು, ಯೆಹೋವನ ಭರವಸ ಉದ್ಧಾರ. ಹಲ್ಲೆಲೂಯ. ಎಲ್ಲರೂ ಹೇಳೋಣ, ಮನುಷ್ಯನ ಭಯ ಉರುಳು, ಯೆಹೋವನ ಭರವಸ ಉದ್ಧಾರ. ಮನುಷ್ಯನ ಭಯ ಉರುಳು, ಯೆಹೋವನ ಭರವಸ ಉದ್ಧಾರ. ಹಲ್ಲೆಲೂಯ. ಮನುಷ್ಯನಿಗೆ ನಾವು ಭಯ ಪಡೋದಾದ್ರೆ ಅದು ನಮಗೆ ಉರುಳು ಅಂತ ದೇವರ ವಾಕ್ಯ ಹೇಳ್ತದೆ. ಅದೇ ದೇವರಿಗೆ ನಾವು ಭಯ ಪಡೋದಾದ್ರೆ ಉದ್ಧಾರ ಅನ್ನೋದು ನಮ್ಮ ಹಿಂಬಾಲಿಸ್ಕೊಂಡು ಬರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಅದರಿಂದ ಮನುಷ್ಯನಿಗೆ ಭಯ ಪಡೋದಕ್ಕಿಂತ ದೇವರಿಗೆ ಭಯ ಪಡೋದನ್ನು ಕಲಿತ್ರೆ, ಯಾರಿಗೆ ಭಯವೋ, ಯಾರಿಗೆ ಗೌರವೋ, ಯಾರಿಗೆ ವಿನಯವೋ, ಏನೇನ್ ಮಾಡಬೇಕೋ ದೇವರ ಭಯವನ್ನು ಕಲಿತಿರುವ ನಮಗೆ ಅದು ಖಂಡಿತ ನಾವು ಕಲಿತೇವೆ. ಹಲ್ಲೆಲೂಯ. ಆದ್ರಿಂದ ಮೊದಲೇ ನಾವು ಮನುಷ್ಯನಿಗೆ ಭಯ ಪಡದೆ ದೇವರಿಗೆ ಭಯಪಟ್ಟು ಜೀವಿಸಲು ನಾವು ಅಭ್ಯಾಸ ಮಾಡೋಣ. ಕರ್ತನ ತಾನೇ ಸಹಾಯ ಮಾಡಿ. ಆಮೇಲೆ